ಕಾಲ್ಪನಿಕ ಬೆಂಗಳೂರಿನಲ್ಲಿ ರಾಸಿ ಗ್ಯಾಂಗ್ ಆ್ಯಂಡ್ ದೊನ್ನೆ ಬಿರಿಯಾನಿ ಗ್ಯಾಂಗ್ ಫುಲ್ಲು ದುಶ್ಮನ್ ಗ್ಯಾಂಗ್ಗಳು. ಎರಡೂ ಗ್ಯಾಂಗಿಂದ ಒಂದೊಂದು ಐಟಮ್ಗಳು ಮಿಸ್ ಆಗ್ತವೆ. ಅದಕ್ಕೆ ಕಾರಣ 3 ಜನ. 3, 3ರಿಂದ 6, 6ರಿಂದ 9. ಥೋ ಏನಿದು ಗುರು ಅವಾಂತರ! ಇದಕ್ಕೂ ಮದರ್ ಪ್ರಾಮಿಸ್ಗೂ ಏನು ಸಂಬಂಧ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಯಸ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಪೂರ್ಣಚಂದ್ರ ಮೈಸೂರು ಬರೆದು ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡಿ ಡಾಲಿ ಧನಂಜಯ ಅವರು ಕಾಣಿಸ್ಕೊಂಡಿರೋ ಸಿನಿಮಾನೇ ಮದರ್ ಪ್ರಾಮಿಸ್. ಟ್ರೈಲರ್ ರಿವ್ಯೂವಲ್ಲಿ ಹೇಳಿದ್ದೆ ಎಷ್ಟು ರಿಲೇಟಬಲ್ ಇದೆ ನೋಡಿ ಸಿನಿಮಾದ ಟೈಟಲ್ ಅಂತ. ಸಿನಿಮಾ ಕೂಡ ಅಷ್ಟೇ ರಿಲೇಟಬಲ್ ಆಗಿದೆ. ಬನ್ನಿ ಇನ್ ಡೀಟೇಲ್ ಆಗಿ ಮಾತಾಡ್ಕೊಂಡು ಬರೋಣ ಹೇಗಿತ್ತು ಸಿನಿಮಾ ಅಂತ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ರೈಟಿಂಗ್. ತುಂಬ ಲಾಜಿಕ್ ಎಲ್ಲ ಹುಡ್ಕೋದಕ್ಕೆ ಹೋಗ್ಬಿಡಿ. ಇದೊಂದು ಕ್ಲೀನ್ ಕಾಮಿಡಿ ಎಂಟರ್ಟೈನರ್. ಪೂರ್ಣಚಂದ್ರ ಅವರ ಬರವಣಿಗೆ ಹಾಗೂ ನಿರ್ದೇಶನ ಎರಡು ಕ್ಲಾಸ್ ಆಗಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವರ್ಲ್ಡ್ ಬಿಲ್ಡಿಂಗ್, ಕ್ಯಾರೆಕ್ಟರ್, ಎಮೋಷನ್ಸ್, ಸಿಚುವೇಶನ್ಸ್, ಸ್ಕ್ರೀನ್ ಪ್ಲೇ ಎಲ್ಲದೂ ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಬೆಂಗಳೂರು ಇಲ್ಲೊಂದು ಊರಲ್ಲ, ಅದೊಂದು ಕ್ಯಾರೆಕ್ಟರ್ ಥರ ಟ್ರೀಟ್ ಮಾಡಿದ್ದಾರೆ. ಫಿಕ್ಷನಲ್ ಬೆಂಗಳೂರನ್ನ ಕ್ರಿಯೇಟ್ ಮಾಡಿ ಬನಶಂಕರಿ ಬೀಚು, ಹೊಸಕೆರಳ್ಳಿ ಬೀಚು ಇದನ್ನೆಲ್ಲ ತಗೊಂಡು ಬಂದವ್ರೆ. ಎಷ್ಟು ಜನ ಅನ್ಕೊಂಡಿರ್ತಾರೆ ಗೊತ್ತಾ, ಬೆಂಗಳೂರಲ್ಲೊಂದು ಬೀಚ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ನಾನಂತೂ ನಿಜವಾಗ್ಲೂ ಅಂದ್ಕೊಂಡಿದ್ದೆ. ಸಿನಿಮಾ ನೋಡುವಾಗ ನನ್ನ ಆಸೆ ಈಡೇರಿಸ್ಬಿಟ್ಟವ್ರೆ ಅಂತ ಅನಿಸ್ತು. ಮಜಾ ಇತ್ತು ಮಾತ್ರ. ನೆಕ್ಸ್ಟ್ ಕ್ಯಾರೆಕ್ಟರ್ಗಳು ಒಂದೊಂದು ಮುತ್ತುಗಳು. ಸ್ಪೆಷಲಿ ದೊನ್ನೆ ಬಿರಿಯಾನಿ ಗ್ಯಾಂಗ್ದು ನನಗೆ ಪರ್ಸ್ನಲಿ ವರ್ಕ್ ಆಗಿದ್ದು ದೊನ್ನೆ ಬಿರಿಯಾನಿ ಗ್ಯಾಂಗ್ ಎಪಿಸೋಡ್ಸ್ಗಳು ಅಂತ ಹೇಳ್ತೀನಿ. ಅಲ್ಲಿ ಎಮೋಷನಲ್ ಸೈಡ್ಗಿಂತ ಜಾಸ್ತಿ ಫನ್ ಸೈಡ್ ಇತ್ತು. ದೊನ್ನೆ ಬಿರಿಯಾನಿ ಅವನದೊಂದು ಹೋಟೆಲ್ಲು, ಅವನ ಹುಡುಗರು ಶೇರ್ವಾ, ಜಿಲೇಬಿ, ಗುಲ್ಕನ್ ಎಕ್ಸೆಟ್ರಾ ಹೆಸರುಗಳಿಡೋ ರೀತಿ ಚೆನ್ನಾಗಿತ್ತು. ಆಮೇಲೆ ಮ್ಯಾಗಿ, ರಾಸಿ, 7up, ರ್ಯಾಂಡಿ, ಮನು, ಪುಟ್ಟಿ ಇದು ಹೈಲೈಟ್ ಅಂತ ಹೇಳ್ತೀನಿ ಸಿನಿಮಾದು. ನಾನೇನು ಸ್ಪಾಯ್ಲ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಸಿನಿಮಾ ನೋಡಿ ನೀವೇ. ಇನ್ನು ಎಷ್ಟೊಂದು ಮಜಾ ಇರೋ ಕ್ಯಾರೆಕ್ಟರ್ಗಳಿವೆ. ಆ್ಯಂಡ್ ಅವೆಲ್ಲ ಕ್ಯಾರೆಕ್ಟರ್ಗಳಿಂದ ಯೂಸ್ ಮಾಡ್ಕೊಂಬಿಟ್ಟು ಸುಮ್ಮನೆ ಕಾಮಿಡಿ ಡೈಲಾಗ್ ಎಲ್ಲ ಹೊಡೆಸ್ಬಿಟ್ರೆ ಫನ್ ಜನ್ರೇಟ್ ಆಗೋದಿಲ್ಲ. ಪ್ರಾಪರ್ ಸಿಚುವೇಶನ್ಗಳು ಬೀಳಬೇಕು ಆ್ಯಂಡ್ ಅಲ್ಲಿ ನ್ಯಾಚುರಲ್ ಕಾಮಿಡಿ ಹುಟ್ಟಬೇಕು. ಅದಿಲ್ಲಿ ಹುಟ್ಟಿದೆ. ಸ್ಕ್ರೀನ್ ಪ್ಲೇ ಸ್ಟೈಲ್ ಚೆನ್ನಾಗಿದೆ. ಎಸ್ಪೆಷಲಿ ಅದು ಮಜಾ ಅನ್ಸೋಕೆ ಶುರುವಾಗೋದು ಸೆಕೆಂಡ್ ಹಾಫ್ನಲ್ಲಿ. ಏನು ಅಂತ ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ಅಲ್ಲಿ ಸಿನಿಮಾದ ನರೇಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೋಡೋ ಆಡಿಯನ್ಸ್ಗೆ ಫನ್ ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಕೂಡ ಮುಂದೆ ಸಾಗ್ತಾ ಹೋಗುತ್ತೆ. ಕಥೆಯಲ್ಲೂ ಇನ್ವೆಸ್ಟ್ ಆಗೋ ಥರ ಮಾಡಿದ್ದಾರೆ. ರಿಲೇಟಬಲ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ. ಗಂಡು ಮಕ್ಕಳಿಗೆ ಫಸ್ಟ್ ಬೈಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಯಾಕೆ ಇಂಪಾರ್ಟೆಂಟ್, ಅದಕ್ಕೂ ತಾಯಿ ಎಮೋಷನ್ಗೂ ಎಷ್ಟು ಬಾಂಡ್ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಹುಡುಗರು ಚೆನ್ನಾಗಿ ರಿಲೇಟ್ ಆಗ್ತಾರೆ ಅದಕ್ಕೆ. ಆ್ಯಂಡ್ ಟೀಚರ್ ಎಮೋಷನ್ ಇದೆ, ಇದು ಲಿಟ್ರಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀನಿ. ಆ್ಯಂಡ್ ಹೆವಿ ರಿಲೇಟಬಲ್ ಅನ್ನಿಸ್ತು ನನಗಂತೂ. ಹೇಳ್ತೀನಿ ಅದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ. ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್ ಈ ಎಲ್ಲ ಎಲಿಮೆಂಟ್ಗಳನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸಿನಿಮಾ ತಂಡ. ನೆಕ್ಸ್ಟ್ ಸಿನಿಮಾದ ಕ್ಲೈಮ್ಯಾಕ್ಸ್. ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ನನ್ನ ಕೇಳಿದ್ರೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀನಿ. ನನ್ನ ಚೈಲ್ಡ್ಹುಡ್ ನೆನಪಾಗೋಯ್ತು. ಅದರ ಬರವಣಿಗೆ, ಅಲ್ಲಿರೋ ಡ್ರಾಮಾ, ಅಲ್ಲಿ ಬಿದ್ದಿರೋ ಪರ್ಫಾರ್ಮೆನ್ಸಸ್ ಸೂಪರ್ ಅಂತೀನಿ. ಈಗಲೂ ನಮ್ಮಗಳಿಗೆ ನಮ್ಮ ಸ್ಕೂಲ್ ಟೀಚರ್ ಎದುರಿಗೆ ಸಿಕ್ಕರೆ ಎಲ್ಲಾದರೂ ಹೊರಗಡೆ ನಮ್ಮಲ್ಲೊಂದು ಭಯ ಇರುತ್ತೆ. ಆ ಒಂದು ಮರ್ಯಾದೆ ಅನ್ನೋದನ್ನು ಕೊಟ್ಟೇ ಕೊಡ್ತೀವಿ. ಅದು ತಾನಾಗಿ ತಾನೇ ಹುಟ್ಟುತ್ತೆ. ಆ ಒಂದು ಇನೋಸೆನ್ಸ್ ನಮ್ಮೆಲ್ಲರಲ್ಲೂ ಇದೆ. ಆ್ಯಂಡ್ ಈ ಒಂದು ಪಾಯಿಂಟ್ನ ತಂದು ಅಲ್ಲಿ ಹೇಳಿರೋ ಮೆಸೇಜ್, ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ, ಪರ್ಫಾರ್ಮೆನ್ಸಸ್ ನನಗೆ ತುಂಬ ಇಷ್ಟ ಆಯಿತು. ನಾವೆಲ್ಲರೂ ಚಿಕ್ಕವರಿದ್ದಾಗ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಇವತ್ತೇನೇನಾಗಿದ್ದೀವಿ, ಯಾಕಾಗಿದ್ದೀವಿ, ಈಗ ಬಾಳ್ತಿರೋ ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ನಾವುಗಳು ಸೀರಿಯಸ್ ಆಗಿ ಏನೇನು ಆಗಿಬಿಡ್ತಾ ಇದ್ದೀವಿ. ಇತ್ತೀಚೆಗಂತೂ ಕೆಲವರು ಮೃಗಗಳಿಗಿಂತ ವರ್ಸ್ಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನೋಡ್ತಿದ್ದೀವಲ್ಲ ದಿನ ಸೋಷಿಯಲ್ ಮೀಡಿಯಾದಲ್ಲಿ. ಸಣ್ಣ ಸಣ್ಣ ವಿಚಾರಕ್ಕೂ ಮನುಷ್ಯತ್ವ ಕಳ್ಕೊಂಡು ಪ್ರಾಣಗಳೇ ತೆಗಿತಾ ಇದ್ದಾರೆ. ಸಂವೇರ್ ಇದನ್ನು ನೋಡುವಾಗ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡುವಾಗ ಅಲ್ಲಿ ಹೇಳ್ತಿರೋ ವಿಚಾರ, ಆ ಸಂದೇಶ ಈಗಿನ ಕರೆಂಟ್ ಸಿಚುವೇಶನ್ಸ್ಗೆ ಎಷ್ಟು ರಿಲೆವೆಂಟ್ ಆಗಿದೆ ಅಲ್ವಾ ಅಂತ ನಂಗೆ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ದೊಡ್ಡ ಲಿಸ್ಟೇ ಮಾಡಬೇಕು ಅಂತ ಅನಿಸುತ್ತೆ. ಯಾರನ್ನಾದರೂ ಮಿಸ್ ಮಾಡಿದ್ರೆ ಕ್ಷಮಿಸ್ಬಿಡಿ, ನನಗೆ ಅಷ್ಟೊಂದು ಹೆಸರುಗಳು ನೆನಪಿರೋದಿಲ್ಲ. ನನಗೆ ಪರ್ಸ್ನಲಿ ಎಲ್ಲರದು ಇಷ್ಟ ಆಯಿತು. ಎಲ್ಲರೂ ಮಿಂಚವ್ರೆ ಸಿನಿಮಾದಲ್ಲಿ. ಆ್ಯಂಡ್ ಅವ್ರ ಜೊತೆನೇ ಇರೋ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಗುಲ್ಕನ್ ಅಂತ ಮಾಡಿದ್ದಾರೆ. ಸಾರಿ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಬ್ರೋ, ನೀವೇನಾದರೂ ವೀಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಮಜಾ ಅನ್ನಿಸ್ಬಿಡ್ತು ಅವ್ರ ಪರ್ಫಾರ್ಮೆನ್ಸ್ ಮಾತ್ರ. ಫಸ್ಟ್ ಹಾಫ್ ಫುಲ್ ಇನೋಸೆಂಟು, ಆ ಬರ್ಡೇ ಎಪಿಸೋಡ್ ನೆನೆಸ್ಕೊಂಡ್ರಂತೂ. ಸೆಕೆಂಡ್ ಹಾಫು ರೇಜ್ ಮೋಡ್ ಅಂತ ಹೇಳ್ತೀನಿ ಅಣ್ಣಂದು. ಮಜಾ ಇತ್ತು ಮಾತ್ರ ಅದು. ಮಾಲಾಶ್ರೀ ಬಾರ್ ಎಪಿಸೋಡ್ ಸಿನಿಮಾದ ಹೈಲೈಟು. ಅಲ್ಲಿಂದನೇ ಸಿನಿಮಾ ಮಜಾ ಶುರುವಾಗೋದು. ಡಾಲಿ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅವ್ರದ್ದು ಈ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸಲ್ಲಿ ಮನುಷ್ಯ ಎಲ್ಲರನ್ನೂ ಬೀಟ್ ಮಾಡಿಬಿಟ್ಟ. ಆ ಇನೋಸೆನ್ಸ್ನ ಹೊರಗೆ ಹಾಕೋದ್ರಲ್ಲಿ ಚಿಕ್ಕ ಮಕ್ಕಳ ಥರನೇ ಕಾಣಿಸ್ತಾ ಇದ್ರು. ಇನ್ನೆಲ್ಲರೂ ಅವ್ರವ್ರ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಉತ್ತರ ಕರ್ನಾಟಕದ ಹುಡುಗರ ರೋಲಲ್ಲಿ ಇಬ್ಬರು ಮಾಡೋರೆ. ಮನು ಆ್ಯಂಡ್ 7up ಅನ್ನೋ ಪಾತ್ರಗಳು ಅವ್ರದ್ದಂತೂ ಇನ್ನೊಂದು ಹೈಲೈಟ್ ಅಂತ ಹೇಳ್ತೀನಿ. ಇನ್ನೊಂದು ಮೇಜರ್ ಹೈಲೈಟ್ ಏನಪ್ಪ ಅಂತಂದರೆ ಮ್ಯೂಸಿಕ್. ನವನೀತ್ ಶ್ಯಾಮ್ ಒಂದು ವೈಬ್ ಕೊಟ್ಟಿದ್ಯಾ ಗುರು ಸಿನಿಮಾಗೆ ನೀನು.
ಸಾಂಗ್ಸ್‌ಗಳು ಸೂಪರಾಗಿವೆ. ಸಿನಿಮಾಗೆ ಒಂದು ಎನರ್ಜಿ ಬೇಕಿತ್ತು, ಅದನ್ನು ನೀಟಾಗಿ ಕೊಟ್ಟು ಸಿನಿಮಾನ ಪುಷ್ ಮಾಡಿದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು, ಎಸ್ಟಾಬ್ಲಿಷ್ಮೆಂಟ್ ಇನ್ನೂ ಬೆಟರ್ ಇರ್ಬೋದಿತ್ತು ಅಂತ ಅನ್ನಿಸ್ತು. ಸ್ಪೆಷಲಿ ಪಾತ್ರಗಳದ್ದು. ಅವ್ರುಗಳ ಮಧ್ಯೆ ಇರೋ ರಿಲೇಷನ್‌ಶಿಪ್, ಕನೆಕ್ಷನ್‌ಗಳು ಇನ್ನೊಂದು ಸ್ವಲ್ಪ ನೀಟಾಗಿ ಕನ್ವೆ ಮಾಡಿದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸಿನಿಮಾದಲ್ಲಿರೋ ಒಂದು ಮುಖ್ಯ ಪಾತ್ರದ್ದು ಮದರ್ ಸೆಂಟಿಮೆಂಟ್ ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ಈವನ್ ಫ್ರೆಂಡ್‌ಶಿಪ್ ಕೂಡ ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು, ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಗಳನ್ನು. ಗೊತ್ತಿಲ್ಲ, ಜಾಸ್ತಿ ಅದನ್ನೇ ಹೇಳ್ಕೊಂಡು ಹೋದರೆ ರಿಪೀಟ್ ಅನಿಸ್ಬಿಡುತ್ತಾ, ಫ್ರೆಶ್ನೆಸ್ ಇರೋದಿಲ್ವಾ ಅಂತ ಈ ಕ್ರಿಯೇಟಿವ್ ಚಾಯ್ಸ್ನ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಅದೆಲ್ಲೋ ನನಗೆ ಒಂದು ಸ್ವಲ್ಪ ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಮಿಸ್ ಹೊಡಿತು. ಇವನ್ ಅವರೊಂದು ಕಳ್ಕೊಂಡಾಗ ನನಗೆ ಅದು ಅಷ್ಟೊಂದು ಫೀಲ್ ಆಗಲಿಲ್ಲ. ಯಾಕೆಂದರೆ ನಾನು ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಅದಕ್ಕೆ. ಇನ್ನು ಸಿನಿಮಾ ಶುರುವಾಗಿ ಕತೆ ಒಳಗೆ ಎಂಟರ್ ಆಗೋದಕ್ಕೆ ಒಂದು 20 ನಿಮಿಷ ತಗೋತಾರೆ. ಅದಾದ್ಮೇಲೆ ಚೆನ್ನಾಗಿದೆ. ಬಟ್ ಆ ಫಸ್ಟ್ 20 ನಿಮಿಷ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಓವರಾಲ್ ಆಗಿ ಹೇಳಬೇಕಂದ್ರೆ, ನಾನು ಈ ವರ್ಷ ಕನ್ನಡದಲ್ಲಿ ಒಂದು ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್‌ಪೀರಿಯನ್ಸ್‌ಗೆ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಅದು ಈ ಸಿನಿಮಾದಿಂದ ಸಿಕ್ಕಿದೆ. ಇದೊಂದು ಕ್ಲೀನ್ ಟೈಮ್ ಪಾಸ್ ಕಾಮಿಡಿ ಎಂಟರ್‌ಟೈನರ್ ಅಂತ ಹೇಳ್ತೀನಿ. ಒಂದು ಚೂರು ವಲ್ಗರ್ ಕಾಮಿಡಿ ಇಲ್ಲ, ಡಬಲ್ ಮೀನಿಂಗ್ ಅಂತೂ ಇಲ್ಲವೇ ಇಲ್ಲ. ಫ್ಯಾಮಿಲಿ, ಫ್ರೆಂಡ್ಸ್‌ಗಳ ಜೊತೆ ಹೋಗಿ ಆರಾಮಾಗಿ ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನನ್ನ ಪ್ರಕಾರ ಇದೊಂದು ಒಳ್ಳೆ ಟೈಮ್ ಪಾಸ್ ಫಿಲ್ಮ್. ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ಅಂತ ಹೇಳ್ತೀನಿ. OTTಗೆಲ್ಲ ಕಾಯಬೇಡಿ, ನಿಮ್ಗೆ ಅದೇ ಎಕ್ಸ್‌ಪೀರಿಯನ್ಸ್ OTTಲಿ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಥಿಯೇಟರ್ಸ್‌ನ ಪ್ರಿಫರ್ ಮಾಡಿ, ಫುಲ್ಲು ಜನ ಇರೋ ಥಿಯೇಟ್ರಲ್ಲಿ ನೋಡಿದ್ರೆ ಅದೊಂದು ಮಜಾ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನಿಮಗೆ ಸಿನಿಮಾ ಏನು ಅನ್ನಿಸ್ತು ಅಂತ ಹೇಳಿ. ನೋಡಿದರೆ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.